ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ನಾನು ಗ್ರೀನ್ ಮಸಾಲ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ. ಅಷ್ಟೇ ಟೇಸ್ಟಿಯಾಗಿ ಕೂಡ ಇರ್ತದೆ. ಈ ಥರ ಬೇರೆ ಬೇರೆ ವಿಧಾನದಲ್ಲಿ ಮಾಡಿ ತಿನ್ನಬೇಕು, ತುಂಬಾ ಟೇಸ್ಟಿಯಾಗಿರ್ತದೆ. ಒಂದು ಸಲ ಇದನ್ನು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬನ್ನಿ, ಈ ಗ್ರೀನ್ ಮಸಾಲ ಫಿಶ್ ಫ್ರೈಯನ್ನು ಹೇಗೆ ಮಾಡೋದಂತ ಒಂದು ಸಲ ನೋಡ್ಕೊಂಡು ಬರುವ. ಇವತ್ತು ನಾನು ಗ್ರೀನ್ ಮಸಾಲ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇದಕ್ಕಾಗಿ ಒಂದು ದೊಡ್ಡ ಮೀನು ತಗೊಂಡಿದ್ದೇನೆ. ಇದರಲ್ಲಿ ನಾನು ಉಂಟಲ್ಲ, ನಿನ್ನೆ ರಾತ್ರಿ ಸ್ವಲ್ಪ ಫಿಶ್ ಸಾರು ಮಾಡಿದ್ದೆ ಆಲ್ರೆಡಿ. ಇದನ್ನು ಆಲ್ರೆಡಿ ಕಟ್ ಮಾಡಿ ಆಗಿದೆ, ಅಂದರೆ ನಾ ಮಾರ್ಕೆಟಲ್ಲೇ ಕಟ್ ಮಾಡಿ ತಂದಿದ್ದೇನೆ. ಇಲ್ಲಿ ಸ್ವಲ್ಪ ನನಗೆ ಕಷ್ಟ ಆಗ್ತದೆ, ಅದು ಅವರದ್ದು ಇದು ಚಾಕು ಎಲ್ಲ ಶಾರ್ಪ್ ಇರ್ತದೆ ಅಲ್ವಾ, ಅವರೇ ಕಟ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಅದು ಮೀನು ಎಷ್ಟು ದೊಡ್ಡದಿದೆ ಅಂತ ನಿಮಗೆ ತೋರಿಸ್ಲಿಕ್ಕೆ ಆಗುದಿಲ್ಲ. ನಾನು ಅದರ ಫೋಟೋ ತೆಗೆದಿದ್ದೇನೆ, ಥಂಬ್ನೇಲ್ಗೆ ಹಾಕಿದ್ದೇನೆ, ಯಾವ ಫಿಶ್ ಅಂತ ಅಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ ಗ್ರೀನ್ ಮಸಾಲ ಫಿಶ್ ಫ್ರೈ ಮಾಡೋದಕ್ಕೆ ಮೊದಲು ಗ್ರೀನ್ ಮಸಾಲ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ 1 ಕಟ್ಟ ಆಗುವಷ್ಟು ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ ಖಾರ ಜಾಸ್ತಿ ಆಗಿರ್ಬೇಕು, ಯಾಕೆಂದ್ರೆ ಗ್ರೀನ್ ಮಸಾಲ ಅಂದ್ರೆ ಗ್ರೀನ್ ಆಗೇ ಕಾಣ್ಬೇಕಲ್ವಾ. ಅದಕ್ಕೋಸ್ಕರ 10 ಹಸಿರು ಮೆಣಸು ತಗೊಳ್ಳಿ. ಮತ್ತೆ ನಿಂಬೆಹಣ್ಣು 2 ತಗೊಂಡಿದ್ದೀನಿ. ನಿಂಬೆಹಣ್ಣು ನಾವು ಹುಳಿ ಎಲ್ಲ ನೋಡಿ ಹಾಕೊಳ್ಳೋದು. ತುಂಡು ಶುಂಠಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೀನಿ. ಇಲ್ಲಿ ಮೊದಲೊಂದ್ಸಲ ಇದನ್ನು ನೀಟಾಗಿ ತೊಳೆದುಕೊಳ್ಬೇಕು. ಇವಾಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೀನಿ. ಹಾಗೇನೆ ಬೆಳ್ಳುಳ್ಳಿ, ಶುಂಠಿಯನ್ನು ಸ್ವಲ್ಪ ಕಟ್ ಮಾಡಿ ಹಾಕೊಳ್ತಿದ್ದೀನಿ. ಇಲ್ಲಿ ಸ್ವಲ್ಪ ಕರಿಮೆಣಸು ಕಾಳನ್ನು ಕೂಡ ಸೇರಿಸ್ತಾ ಇದ್ದೇನೆ. ಕರಿಮೆಣಸು ಹಾಕೊಳ್ಳೋದ್ರಿಂದ ಟೇಸ್ಟ್ ಉಂಟಲ್ಲ, ತುಂಬಾನೇ ಸಖತ್ತಾಗಿರ್ತದೆ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ಇದಕ್ಕೆ ಇವಾಗ ಲಿಂಬೆ ಹಣ್ಣಿನ ಜ್ಯೂಸ್ ಕೂಡ ಹಾಕೊಳ್ತಿದ್ದೀನಿ. ನಿಂಬೆ ಹಣ್ಣನ್ನು ಎಷ್ಟು ಮೀನು ಉಂಟು ಅದಕ್ಕೆ ಅನುಗುಣವಾಗಿ ಹಾಕೊಳ್ಳಿ. ನಾನು ಇಲ್ಲಿ 1.5 ಲಿಂಬೆ ಹಣ್ಣಿನ ಜ್ಯೂಸ್ ಹಾಕೊಳ್ತಿದ್ದೀನಿ. ಇದನ್ನು ಪೇಸ್ಟ್ ತರ ರುಬ್ಕೊಳ್ಬೇಕು. ಈಗ ಗ್ರೀನ್ ಮಸಾಲ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ತಿದ್ದೀನಿ. ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ಅಲ್ವಾ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಹಾಕೊಳ್ತಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಾ ಪೌಡ್ರು, ಸ್ವಲ್ಪ ಅರಶಿನ ಹಾಕೊಳ್ತಿದ್ದೀನಿ. ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕೊಳ್ತಿದ್ದೀನಿ. ಕಾರ್ನ್ ಫ್ಲೋರ್ ಹಾಕೋದಕ್ಕಿಂತ ಮುಂಚೆ ಉಪ್ಪು ಹುಳಿ ಎಲ್ಲ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಕಾರ್ನ್ ಫ್ಲೋರ್ ಹಾಕೊಳ್ಳೋದ್ರಿಂದ ಮೀನು ಫ್ರೈ ಮಾಡುವಾಗ ಉಂಟಲ್ಲ, ಅದು ಅಂಟಾಗಿ ಬರುವುದಿಲ್ಲ, ಚೆನ್ನಾಗಿ ಫ್ರೈ ಆಗ್ತದೆ. ಇಲ್ಲಾದ್ರೆ ತವಾಗೆ ಎಲ್ಲ ಅಂಟುಕೊಳ್ತದಲ್ವಾ, ಆ ಥರ ಆಗುದಿಲ್ಲ. 4-5 ಪೀಸ್ ನಿನ್ನೆ ಸಾಂಬಾರು ಮಾಡಿದ್ದೆ, ಫಿಶ್ ಸಾಂಬಾರು ಆಲ್ರೆಡಿ ತುಂಬಾನೇ ಟೇಸ್ಟಿಯಾಗಿತ್ತು. ಇವತ್ತು ಗ್ರೀನ್ ಮಸಾಲ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ಗ್ರೀನ್ ಮಸಾಲ ಎಲ್ಲ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಈ ಗ್ರೀನ್ ಮಸಾಲವನ್ನು ಫಿಶ್ಗೆ ಹಾಕೊಳ್ತಿದ್ದೀನಿ. ಈಗ ಈ ಗ್ರೀನ್ ಮಸಾಲವನ್ನೆಲ್ಲ ಫಿಶ್ಗೆ ಸ್ಪ್ರೆಡ್ ಮಾಡ್ಕೊಳ್ವಾ. ಒಂದೇ ಥರ ಫ್ರೈ ಎಲ್ಲ ತಿನ್ನಬಾರ್ದಲ್ವಾ, ಬೇರೆ ಬೇರೆ ತಿಂತಾ ಇರಬೇಕು. ಹೋಟೆಲಲ್ಲೆಲ್ಲ ತಿಂದೇ ಇರ್ತೀರ ಈ ಥರ ಫಿಶ್ ಫ್ರೈ. ಮನೆಯಲ್ಲಿ ಕೂಡ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಸಖತ್ತಾಗಿರ್ತದೆ. ಇದರ ಜೊತೆ ಅನ್ನ ಕೂಡ ಹೊಟ್ಟೆಗೆ ಜಾಸ್ತಿನೇ ಸೇರ್ತದೆ ಅಲ್ವಾ. ಮಸಾಲೆ ಎಲ್ಲ ಫಿಶ್ಗೆ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ 1/2 ಅವರ್ ಆಗುವಷ್ಟು ಫ್ರಿಜ್ಜಲ್ಲಿ ಇಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ತದೆ ಆವಾಗ. ಈಗ ಅರ್ಧ ಗಂಟೆ ಆಯಿತು. ಗ್ಯಾಸ್ ಆನ್ ಮಾಡಿ ತವಾ ಇಡ್ತಿದ್ದೀನಿ. ಈಗ ಫಿಶ್ ಫ್ರೈ ಮಾಡುವ. ಫಿಶ್ ಫ್ರೈ ಮಾಡೋದಕ್ಕೆ ಕೋಕೋನಟ್ ಕುಕಿಂಗ್ ಆಯಿಲ್ ತಗೊಳ್ತಾ ಇದ್ದೀನಿ. ಇಲ್ಲಿ ಫಿಶ್ ಫ್ರೈ ಮಾಡೋದಕ್ಕಿಂತ ಮುಂಚೆ ಉಂಟಲ್ವ, ತವಾ ತುಂಬ ಬಿಸಿ ಆಗಬೇಕು, ಇಲ್ಲಾಂದರೆ ಫಿಶ್ ಫ್ರೈ ಉಂಟಲ್ಲ ಅದು ಪುಡಿ ಪುಡಿಯಾಗಿ ಬರ್ತದೆ. ಈಗ ಒಂದೊಂದೇ ಫಿಶ್ ಹಾಕೊಳ್ತಿದ್ದೀನಿ. ಈಗ ಒಂದು ಸೈಡ್ ಸ್ವಲ್ಪ ಫ್ರೈ ಆಗಿದೆ, ಇದನ್ನು ಟರ್ನ್ ಮಾಡಿ ವಾಪಸ್ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಫಿಶನ್ನು ಟರ್ನ್ ಮಾಡಿ ಇನ್ನೊಂದ್ಸಲ ಫ್ರೈ ಮಾಡ್ಕೊಳ್ಬೇಕು.
ಒಂದು 2-3 ಸಲ ಈ ರೀತಿ ಟರ್ನ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಗ್ರೀನ್ ಆಗಿ ಕಾಣ್ತಾ ಉಂಟು, ನೋಡ್ತಾ ಇರ್ಬೋದು. ಇದು ನ್ಯಾಚುರಲ್ ಕಲರ್, ನಾವೇನು ಇಲ್ಲಿ ಕಲರ್ ಏನು ಆ್ಯಡ್ ಮಾಡಲಿಲ್ಲ. ಈ ನನ್ನ ಗ್ರೀನ್ ಮಸಾಲಾ ಫಿಶ್ ಫ್ರೈ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.